ಪ್ರತಿಯೊಂದು ಮನೆಯ ಬ್ರೇಕ್ಫಾಸ್ಟ್ ರಾಜ ಅಂದ್ರೇ ಅವಲಕ್ಕಿ. ಯಾವುದೇ ದೊಡ್ಡ ದೊಡ್ಡ ಫಂಕ್ಷನಲ್ಲಿ ಆದರೆ ಚಿಕ್ಕ ಫಂಕ್ಷನಲ್ಲಿ ಈ ತರಹ ಅವಲಕ್ಕಿ ಬೀಗರಿಗೆ ಮಾಡಿಕೊಟ್ಟಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಫ್ರೆಂಡ್ಸ್, ಇಂತಹ ಮೃದುವಾದ ಅವಲಕ್ಕಿನ ಹೇಗೆ ಮಾಡೋದಂತ ಇಂದಿನ ರೆಸಿಪಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವು ಮೊದಲನೇ ಸಾರಿ ಸಂಚತಾಜ್ ರೆಸಿಪಿಗೆ ಭೇಟಿ ಕೊಟ್ಟಿದ್ರೆ ಸಂಚತಾಜ್ ರೆಸಿಪಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮುಂದಿನ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಂತಹದೇ ವೆರೈಟಿ ವಿಡಿಯೋಸ್ ನೀವು ನೋಡಬಹುದು. ಸೊ ಮಾಡೋಣ ಇಂದಿನ ಅವಲಕ್ಕಿ ನಾನು 3 ಜನಕ್ಕೋಸ್ಕರ ಮಾಡ್ತಾ ಇದ್ದೇನೆ. 2 ಬೌಲ್ ಅವಲಕ್ಕಿನ ತೆಗೆದುಕೊಂಡೇನೆ. ಈ ಅವಲಕ್ಕಿನ ಈ ಚಾನಿಗೆಯಿಂದ ಚಾನಿಸ್ಕೊಂಡು ಈ ತರಹ ತೊಳೆದುಕೊಳ್ತಾ ಇದ್ದೇನೆ. ಈ ತರಹ ನೀವು ತೊಳೆದುಕೊಳ್ಳಿ, ಇಲ್ಲಾಂದರೆ ಸಿಂಕ್ ಖಾಲಿ ಡೈರೆಕ್ಟಾಗಿ ನೀವು ತೊಳೆಯಬಹುದು. ನಾನು ವಿಡಿಯೋ ತೋರಿಸ್ಕೋದಕ್ಕೋಸ್ಕರ ಈ ತರಹ ತೊಳಿತಾ ಇದ್ದೇನೆ. ಈ ತರಹ ತೊಳೆದಾದ್ಮೇಲೆ ಫ್ರೆಂಡ್, ಇದಕ್ಕೆ ನಾವು 5 ನಿಮಿಷ ರೆಸ್ಟ್ಗಾಗಿ ಇಡೋಣ. ರೆಸ್ಟ್ಗಾಗಿ ಇಟ್ಮೇಲೆ ಈ ಅವಲಕ್ಕಿ ಈ ತರಹ ಸಾಫ್ಟಾಗಿ ಮೃದುವಾಗಿ ಅಳ್ಳಿಯಂತೆ ಉಬ್ಬಿ ಬರುತ್ತೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಉಬ್ಬಿ ಇದ್ರ ಕ್ವಾಂಟಿಟಿ ಕೂಡ ಹೆಚ್ಚಾಗುತ್ತೆ. ಇದನ್ನು ಈ ತರಹ ಹೆಚ್ಚು ಕೈ ಹಾಕಿ ಅಳಗಡಿಸಬೇಡಿ. ಹೀಗೆ ಸಾಫ್ಟಾಗಿ ಇದು ಅಳ್ಳಿ ಬಂದಿದೆ. ಇದಕ್ಕೆ ಹೆಚ್ಚು ತೊಳೆಯುವ ಜರೂರತಿಲ್ಲ. ಈ ತರಹ ಒಮ್ಮೆ ತೊಳೆದ್ರೆ ಆಯಿತು. ನಾವು ಇಲ್ಲಿ ಒಗ್ಗರಣೆ ತಯಾರು ಮಾಡೋಣ. ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. 2 ಸ್ಪೂನ್ ಎಣ್ಣೆ ಹಾಕೋಣ. ಈಗ ಈ ಎಣ್ಣೆಯಲ್ಲಿ ಶೇಂಗಾ ಕಾಳನ್ನು ಫ್ರೈ ಮಾಡ್ಕೊಳ್ಳೋಣ. ಶೇಂಗಾ ಕಾಳು ಹಾಕಿದ್ಲೇ ಅವಲಕ್ಕಿಗೆ ಟೇಸ್ಟೇ ಬರೋದಿಲ್ಲ. ಈ ಶೇಂಗಾ ಕಾಳು ಬಾಯಲ್ಲಿ ಬಂದರೆ ಅವಲಕ್ಕಿ ತಿನ್ನೋ ಹೊತ್ತಲ್ಲಿ ಇದ್ರ ಟೇಸ್ಟನೇ ಬೇರೆ ಬರುತ್ತೆ. ಈ ತರಹ ಶೇಂಗಾ ಕಾಳು ಕಲರ್ ಚೇಂಜ್ ಆದರೆ ಇದು ಈಗ ಫ್ರೈ ಆಗಿದೆ ಅಂತ ತೆಗೆದುಕೊಳ್ಳಿ. ಬಿಸಿಯಾದ ಎಣ್ಣೆಯಲ್ಲಿಯೇ ಸಾಸಿವೆ 1 ಟೀ ಸ್ಪೂನ್ ಹಾಕ್ತಾ ಇದ್ದೇನೆ. ಆಮೇಲೆ 1/2 ಟೀ ಸ್ಪೂನ್ ಜೀರಿಗೆ. ಇವೆಲ್ಲ ಚಟ ಅಂದಮೇಲೆ ಇದರಲ್ಲಿ ಕರಿಬೇವು ಹಾಕ್ತಾ ಇರೋದು. ಕರಿಬೇವು ಬೇಕೇ ಬೇಕು. ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ 3ರಿಂದ 4 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೇವೆ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಮೆಣಸಿನ್ಕಾಯಿ ಖಾರ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಗ್ಗರಣೆಗೋಸ್ಕರ ನಾವು ಉಳ್ಳಾಗಡ್ಡಿನ ತೆಗೆದುಕೊಂಡೇವೆ. ಉಳ್ಳಾಗಡ್ಡಿ 3ರಿಂದ 4 ಉಳ್ಳಾಗಡ್ಡಿ ಕಟ್ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೇವೆ. ಉಳ್ಳಾಗಡ್ಡಿ ಎಷ್ಟು ಹೆಚ್ಚು ಪ್ರಮಾಣದಲ್ಲಿ ಹಾಕ್ತೀರಾ ಅಷ್ಟು ಅವಲಕ್ಕಿಗೆ ಟೇಸ್ಟ್ ಬರುತ್ತೆ. ಅವಲಕ್ಕಿ ಮೇನ್ ಇಂಗ್ರೀಡಿಯೆಂಟ್ಸೇ ಉಳ್ಳಾಗಡ್ಡಿ ಹೆಚ್ಚು ಬೇಕು. ಉಳ್ಳಾಗಡ್ಡಿ ಎಷ್ಟು ಹೆಚ್ಚು ಹಾಕ್ತೀರಾ ಅಷ್ಟು ಅವಲಕ್ಕಿ ಟೇಸ್ಟ್ ಬರುತ್ತೆ. ಕಡಿಮೆ ಹಾಕಬೇಡಿ, ಹೆಚ್ಚಾಗಿಯೇ ಉಳ್ಳಾಗಡ್ಡಿನ ಹಾಕಬಹುದು. ಕಾಂದಾ ಪೋಹೆ ಕೂಡ ಅಂತ ಮಹಾರಾಷ್ಟ್ರದಲ್ಲಿ ಇದು ಫೇಮಸ್ ಆಗಿ ಈ ನಾಷ್ಟ ಮಾಡ್ತಾರೆ. ಅದಕ್ಕೆ ಕಾಂದಾ ಹೆಚ್ಚು ಅಂದರೆ ಉಳ್ಳಾಗಡ್ಡಿ ಹೆಚ್ಚು ಹಾಕ್ತಾರೆ. ಈ ತರಹ ಉಳ್ಳಾಗಡ್ಡಿನ ಫ್ರೈ ಮಾಡ್ತಾ ಹೋಗೋಣ. ಬ್ರೌನ್ ಕಲರ್ ಬರೋವಷ್ಟು ಬೇಡ, ಸ್ವಲ್ಪ ಉಳ್ಳಾಗಡ್ಡಿ ಸಾಫ್ಟ್ ಆಗಲಿ ಅಷ್ಟೋ ಮಟ್ಟ ನಾವು ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡಿದ ಶೇಂಗಾ ಕಾಳನ್ನು ನಾನು ಹಾಕ್ತಾ ಇದ್ದೇನೆ. ಬಟ್ ನಾನು ಅರಿಶಿನ ಹಾಕ್ತಾ ಇದ್ದೇನೆ. ಅರಿಶಿನದಿಂದ ಅವಲಕ್ಕಿಗೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಅರಿಶಿನ ಇಲ್ಲದೆ ಅವಲಕ್ಕಿ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅರಿಶಿನ ಬೇಕೇ ಬೇಕು. ಇದರಿಂದ ಅವಲಕ್ಕಿ ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಮೇಲೆ ಉಪ್ಪನ್ನು ಹಾಕೋಣ. ಇದೆಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅವಲಕ್ಕಿ ಟೇಸ್ಟ್ ಬರೋದಕ್ಕೋಸ್ಕರ 1 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕೋಣ. ಕೆಲವು ಜನ ತಯಾರಾದಮೇಲೆ ತಿನ್ನೋ ಹೊತ್ತಲ್ಲಿ ಕೂಡ ಸಕ್ಕರೆಯನ್ನು ಹಾಕಿಕೊಡ್ತಾರೆ. ಮಕ್ಕಳಿಗೆ ಆ ತರಹ ಇಷ್ಟ ಆಗುತ್ತೆ. ಈ ತರಹ ಒಗ್ಗರಣೆಯಲ್ಲಿ ಸಕ್ಕರೆ ಹಾಕಿದರೆ ಇದೆಲ್ಲ ಅವಲಕ್ಕಿಗೆ ಮಿಕ್ಸ್ ಆಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಅವಲಕ್ಕಿ ಸಾಫ್ಟಾಗಿ ಉಬ್ಬಿ ಬಂದಿವೆ. ಈ ಅವಲಕ್ಕಿನ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ
ಮೇಲಿಂದ ಮೇಲೆ ಸಾಫ್ಟಾಗಿ ಈ ತರಹ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿವೆ. ಇದ್ರ ಮೇಲೆ ಮಿಕ್ಸ್ ಆದಮೇಲೆ 1 ನಿಮಿಷಕ್ಕೋಸ್ಕರ ನಾವು ಮುಚ್ಚಳ ಮುಚ್ಚಿ ಇಡೋಣ. ಇದರಿಂದ ಅವಲಕ್ಕಿ ಸಾಫ್ಟ್ ಆಗಿ ಬರುತ್ತೆ. ಮುಚ್ಚಳ ಮುಚ್ಚಿ ಇಡಬೇಕು ಫ್ರೆಂಡ್. ಆಮೇಲೆ ನೀವು ಇದಕ್ಕೆ ಸರ್ವ್ ಮಾಡಬೇಕು. ಈ ತರಹ ಮುಚ್ಚಳ ಮುಚ್ಚಿ ಇಟ್ಮೇಲೆ ಅವಲಕ್ಕಿ ಸಾಫ್ಟ್ ಆಗಿವೆ. ನಾವು ಈಗ ಮುಚ್ಚಳ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್ ಸಾಫ್ಟ್ ಆಗಿವೆ. ಇದರಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಸಿಕಾಯಿ ತುರಿ ಹಾಕಬಹುದು, ನಾನು ಹಾಕಿಲ್ಲ. ಸೊ ಹಾಕಬಹುದು, ಚೆನ್ನಾಗಿ ಕಾಣುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ. ಸೊ ಈಗ ನಮ್ಮ ಅವಲಕ್ಕಿ ರೆಡಿ ಆಗಿವೆ ನೋಡಬಹುದು ಫ್ರೆಂಡ್. ಎಷ್ಟೊಂದು ಸಾಫ್ಟಾಗಿ 10 ನಿಮಿಷದಲ್ಲಿ ಈ ಅವಲಕ್ಕಿ ರೆಡಿಯಾಗಿ. ಸೊ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಲು ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದಕ್ಕೋಸ್ಕರ ಧನ್ಯವಾದಗಳು ನಿಮಗೆ.